ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನನಗೆ ದಿನಕ್ಕೆ ಒಂದು 50ರಿಂದ 60 ಮೆಸೇಜಸ್ಗಳು ಮತ್ತೆ ಕರೆಗಳು ಬರ್ತಾ ಇರುತ್ತೆ. ಆ ಕರೆಗಳೆಲ್ಲ ಎಲ್ಲದರಲ್ಲೂ ಮಾಹಿತಿಯನ್ನು ಹೇಳೋದೇನು ಅಂತಂದ್ರೆ, ನೋಟಿಫಿಕೇಶನ್ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಸರ್, ಸ್ಟಾರ್ಟ್ ಆಗುತ್ತಾ, ತುಂಬಾ ಕಷ್ಟ ಆಗ್ತಾ ಇದೆ, ಓದೋದಕ್ಕಾಗ್ತಾ ಇಲ್ಲ, ಎಲ್ಲೋ ಇದ್ದೀವಿ ನಾವು, ಏನೋ ಕಷ್ಟ ಪಡ್ತಾ ಇದ್ದೀವಿ, ಇಲ್ಲಿ ಪ್ರತಿ ತಿಂಗಳು ಕೂಡ ಲೈಬ್ರರಿ, PG ಹಣ, ಏನೇನೋ ಮಾಡ್ತಾ ಇದೀವಿ, ಮನೆ ಕಡೆ ತುಂಬ ಕಷ್ಟ ಇದೆ. ಈ ರೀತಿ ಎಲ್ಲ ಮನಸ್ಸಲ್ಲಿ ಅವರ ನೋವುಗಳನ್ನು ಕೇಳಿದಾಗ ವೈಯಕ್ತಿಕವಾಗಿ ನನಗೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಯಾಕಂದರೆ ಅವ್ರಿಗೆ ಪಾಪ ಆ ಕಷ್ಟಗಳು ಯಾರಿಗೆ ಹೆಂಗಿರುತ್ತೋ ಗೊತ್ತಿಲ್ಲ. ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಕಷ್ಟಗಳನ್ನ, ನೋವುಗಳನ್ನು ಅನುಭವಿಸಿರ್ತಾರೆ. ಆ ನೋವುಗಳು ಅವ್ರ ತಂದೆ ತಾಯಿ ಊರಲ್ಲಿ ಇದ್ಕೊಂಡು ಏನೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಏನೋ ಮಾಡಿ ಹಣ ಕಳಿಸ್ತಿರ್ತಾರೆ. ಮಗ ಇವತ್ತು ಅಲ್ಲ ನಾಳೆ ಏನೋ ಒಂದು ನೌಕರಿ ತಗೊಂತಾನೆ, ನಮ್ಮ ಬದುಕು ಕೂಡ ಹಸನಾಗುತ್ತೆ ಅಂತೇಳಿ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ಬಟ್ ಈ ಹಾಳಾದ ಸರ್ಕಾರ, ಭ್ರಷ್ಟ ವ್ಯವಸ್ಥೆಯಿಂದಾಗಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದ್ರೆ, ಒಳ ಮೀಸಲಾತಿಯಾದ ನೆಕ್ಸ್ಟ್ ಡೇ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರಿ ಇಲ್ಲಿರುವಂತೆಲ್ಲ ನಾಚಿಕೆ ಇಲ್ಲದ ನಾಯಕರುಗಳು. ಒಳ ಮೀಸಲಾತಿ ಮುಗೀತು, ಎಲ್ಲ ಮುಗೀತು, 15 days ಆಗಿದೆ, ಇನ್ನೂ ಕೂಡ ಅಧಿಕಾರಿಗಳು DPR ಸೆಕ್ಷನ್ ರೋಸ್ಟರ್ ವಿಷಯದಲ್ಲಿ ಇನ್ನೂ ಕ್ಲಾರಿಟಿ ಇಲ್ವಂತವ್ರಿಗೆ. ಮೊನ್ನೆ 16ನೇ ತಾರೀಕು ರೋಸ್ಟರ್ಗೋಸ್ಕರ ಮೀಟಿಂಗ್ ಮಾಡಿದ್ರು. ಸೊ ಏನಾದರೂ ಅಲ್ಲಿ ಬದಲಾವಣೆ ಮಾಡ್ಬೇಕಾ ರಿವ್ಯೂ ಅಂತೇಳಿ, ಅದನ್ನು ಕೂಡ ಇವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ. ಅಂತಂದ್ರೆ ಯಾಕೆ ಬೇಕಿತ್ತಂತ ಇವ್ರಿಗೆ ಸರ್ಕಾರ ನಡೆಸೋದು. ನಿಜಕ್ಕೂ ಇವೆಲ್ಲ ನೆನೆಸ್ಕೊಂಡಾಗ ಯುವಕರು ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ಯೋಚನೆಗಳು ಶುರುವಾಗುತ್ತೆ. ಖಂಡಿತವಾಗಿ ಇವತ್ತಿರುವಂಥ ವ್ಯವಸ್ಥೆ ಪ್ರಾಮಾಣಿಕರಿಗೆ, ಬಡವರಿಗೆ ನಿಜವಾಗ್ಲೂ ಒಳ್ಳೇದು ಮಾಡುವಂಥದ್ದಲ್ಲ. ಬೀದಿಲಿ ಶೋಕಿ ಮಾಡಿಕೊಂಡು ರೌಡಿಸಮ್ ಮಾಡುವಂಥವ್ರಿಗೆಲ್ಲ ಸರ್ಕಾರ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಕಷ್ಟಪಟ್ಟು ಓದ್ತೀವಿ, ಏನೋ ಒಂದು ಎಕ್ಸಾಮ್ ಬರಿತೀವಿ, ನೋಟಿಫಿಕೇಶನ್ ಬಿಡ್ರಿ ಅಂತ ಕಾಯ್ತಾ ಇದ್ರೆ, ಒಂದು ನೋಟಿಫಿಕೇಶನ್ ಹೋಗ್ಲಿ, ಏಜ್ ರಿಲ್ಯಾಕ್ಸೇಷನ್ 5 years ಕೊಡಿ ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಭ್ಯರ್ಥಿಗಳಲ್ಲಿ. ಆ ಪೊಲೀಸ್ ಇಲಾಖೆದಂತೂ ಅಟ್ಲೀಸ್ಟ್ ಒಂದು ಕಾಯಂ ವಯೋಮಿತಿ ಸಡ್ಲಿಕ್ಕೆ ಅದನ್ನೂ ಕೂಡ ಕೊಡೋಕೆ ರೆಡಿ ಇಲ್ಲ ಅಂದ್ರೆ, ಇವ್ರು ಯಾವ ಸೀಮೆ ಸರ್ಕಾರ, ಯಾವ ಕಲ್ಯಾಣ, ಯಾರ ಜನರ ಕಲ್ಯಾಣಕ್ಕಾಗಿ ಇವ್ರು ಬಂದಿರೋದು ಅಂತ. ಆ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಯಾರು ಕೇಳಿದ್ರೂ ಗೊತ್ತಿಲ್ಲ. ನಾನಂತೂ ವೈಯಕ್ತಿಕವಾಗಿ ಹೇಳ್ತೀನಿ, ಇದುವರೆಗೂ ನಾನು ಆ ವಿಷಯದಲ್ಲಿ ಕಂಪ್ಲೀಟ್ ಆಗಿ ಅಪೋಸ್ ಇದ್ದೀನಿ. ಅದನ್ನು ಕೊಡೋ ಅವಶ್ಯಕತೆ ಇತ್ತು. ಓಕೆ, ಏನೋ ಒಂದು ಬಸ್ ಮಾಡಿದ್ರು, 2,000 ರೂಪಾಯಿ ಕೊಟ್ಟರು, ಯುವ ನಿಧಿ ಕೊಟ್ಟರು, ಅವೆಲ್ಲ ಕೊಟ್ಟರು ಅಂತ ಹೇಳಿ ಇರೋಬರ ಯೋಜನೆಗಳನ್ನ ನಿಲ್ಲಿಸಿ, ಇರೋಬರ ರೆಕ್ರೂಟ್ಮೆಂಟ್ಗಳನ್ನ ಸ್ಟಾಪ್ ಮಾಡಿ ಏನು ಸಾಧಿಸೋದಕ್ಕೆ ಹೊರಟಿದೆ ಸರ್ಕಾರ ಅಂತ ಕಣ್ಣೀರಾಗ್ತಾ ಇದ್ದಾರೆ ಕೆಲವರು ಅಭ್ಯರ್ಥಿಗಳು. ಮೊನ್ನೆ ಅಷ್ಟೇ ಧಾರವಾಡದಲ್ಲಿ 2 ಇನ್ಸಿಡೆಂಟ್ ಆಗೋಗಿದೆ. ಒಬ್ಬ ಅಭ್ಯರ್ಥಿ ತನ್ನ ಬದುಕನ್ನು ಕೊನೆಗಾಣಿಸ್ಕೊಂಡ. ಈ ಎಲ್ಲ ನೋವುಗಳು, ಈ ಸಂಕಟಗಳಿಂದ ನಾನು ಇರೋದೇ ಬೇಡ ಅಂತ. ಇನ್ನು ಎಷ್ಟು ಬಲಿಬೇಕು ಅಂತ ಸರ್ಕಾರಕ್ಕೆ ಈ ರೀತಿಯಾಗಿ ಅಟ್ಲೀಸ್ಟ್ ಒಂದು ಮಾನವೀಯ ದೃಷ್ಟಿ. ಇಷ್ಟು ಜನ ದಿನ ಬೆಳಗಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಹಲವಾರು ಜನ ಸಚಿವರಿಗೆ, ಶಾಸಕರಿಗೆ ಕರೆ ಮಾಡಿ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ದಯವಿಟ್ಟು ನೋಟಿಫಿಕೇಶನ್ಗಳನ್ನ ಸ್ಟಾರ್ಟ್ ಮಾಡಿಸಿ, ಯಾಕೆ ಹಿಂಗೆ ಆಗ್ತಾ ಇದೆ, ನಮಗೆ ಕಷ್ಟ ಆಗ್ತಿದೆ. ತಮಗೆ ಏನು ಬೇಕು ಅದನ್ನು ಮಾಡೋಕೆ ಹೊರಟಿದ್ದಾರೆ. ಆ ಜಾತಿ ಗಣತಿ ವಿಚಾರ ಅವಕ್ಕೆಲ್ಲ ರಾತ್ರಿ ಮೀಟಿಂಗ್ ಮಾಡ್ತಾರೆ, ರಾತ್ರಿ 11 ಗಂಟೆವರೆಗೂ. ಇಮಿಡಿಯೇಟ್ ಆಗಿ ಮೊನ್ನೆ ಕಲ್ಯಾಣ ಕರ್ನಾಟಕದ ಪ್ರತ್ಯೇಕ ಸಚಿವಾಲಯದ ರಾಜ್ಯಪತ್ರ ಹೊರಡಿಸಿದ್ರು. ಒಂದು ನೋಟಿಫಿಕೇಶನ್ನು, ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡೋಕ್ಕಾಗಲ್ಲ ಅಂದರೆ ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ. ನಿಜಕ್ಕೂ ಹೇಳ್ತೀನಲ್ಲ, ಸರ್ಕಾರಿ ನೌಕರಿಗೆ ಓದುವಂಥ ವಿದ್ಯಾರ್ಥಿಗಳ ಬದುಕು ಎಷ್ಟು ದುರಂತ ಆಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೇಳುತ್ತಿರೋದು. ಎಷ್ಟು ಮನೆಯಲ್ಲಿ 100 ಕಷ್ಟಗಳಿರುತ್ತೆ. ಅಕ್ಕ ತಂಗಿರ ಮದುವೆ ಆಗೋರು ಇರ್ತಾರೆ, ಅಪ್ಪ ಅಮ್ಮ ವಯಸ್ಸಾಗಿರುತ್ತೆ, ಹಳ್ಳಿ ಕಡೆ ಈಗ ಬೇರೆ ಜಮೀನುಗಳೆಲ್ಲ ವಿಪರೀತ ಮಳೆಯಿಂದಾಗಿ ಇರೋ ಬೆಳೆಗಳು ಕೂಡ ಒಣಗೋಗ್ತಿದಾವಲ್ಲಿ. ಏನೂ ಇಲ್ಲ. ಇಷ್ಟು ಕಷ್ಟದ ನಡುವೆ ಇಷ್ಟೆಲ್ಲ ಹೊದ್ದಾಡ್ತಾ ಇದ್ದಾರೆ. ಒಬ್ರಿಗೂ ಆ ಜನಪ್ರತಿನಿಧಿಗಳಿಗೆ ಆ ನೋವು ಕಾಣ್ತಿಲ್ವಾ? ಮಾತೆತ್ತರೆ ನಾವು ಯುವ ಸಬಲೀಕರಣ ಮಾಡ್ತೀವಿ, ಯುವ ಶಕ್ತಿ ನಾನು ಮಾಡ್ತೀವಿ. ಎಲ್ಲಿದೆ ನೀವು ಯುವ ಶಕ್ತಿಯನ್ನು ಕುಗ್ಗಿಸ್ತಾ ಇದ್ದೀರಾ? ಪೊಲೀಸ್ ಇಲಾಖೆಗೆ ಸೇರ್ತೀವಿ ನಾವು ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಡೋಕೆ ರೆಡಿ ಇಲ್ಲ ನೀವು ಅಂದ್ರೆ ಯಾವ ಸೀಮೆ ಸರ್ಕಾರ, ಯಾಕೆ ಬೇಕಿತ್ತು ಅಂತ ಇದೆಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, 25ನೇ ತಾರೀಕೇನೋ ವಯೋಮಿತಿ ಸಡಿಲಿಕೆ ಸಲುವಾಗಿ ಧಾರವಾಡದಲ್ಲಿ ಹೋರಾಟ ಮಾಡಬೇಕು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಅಂತ ನಿರ್ಧಾರ ಮಾಡಿದಾರಂತೆ. ಸಾಧ್ಯವಾದಷ್ಟು ಜನ ಬಿಜಾಪುರದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಲ್ಲಿ ಭಾಗವಹಿಸಿ. ಆ್ಯಂಡ್ ಇನ್ ಕೇಸ್ ಇವ್ರೇನಾದರೂ ಅಕ್ಟೋಬರ್ ತಿಂಗಳ ಮೊದಲ ವಾರ ಅಥವಾ ಕೊನೆ 2ನೇ ವಾರದಲ್ಲಿ ಅಷ್ಟರಲ್ಲಿ ನೋಟಿಫಿಕೇಶನ್ ಏನಾದರೂ ಆರಂಭ ಮಾಡಿಲ್ಲ ಅಂದ್ಕೊಳ್ಳಿ,
ಖಂಡಿತವಾಗಿಯೂ ಎಲ್ಲ ಅಭ್ಯರ್ಥಿಗಳು, ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಸೇರಿ ಒಂದು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಇಲ್ಲದೆ ಹೊರತು ಇವರು ನೋಟಿಫಿಕೇಶನ್ ಆರಂಭ ಮಾಡಕ್ಕೆ ಕಾಣ್ತಿಲ್ಲ. ಆಲ್ರೆಡಿ 26ನೇ ತಾರೀಕಿಂದ ಪೊಲೀಸ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಏನೋ ಮಾಹಿತಿ ನೀಡಿದಾರಂತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಇನ್ನು ಸತ್ಯತೆಯಿಂದ ಕೂಡಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಅಕ್ಟೋಬರ್ ಮೊದಲ ವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ತಾಳ್ಮೆಗೂ ಒಂದು ಮಿತಿ ಇದೆ. ಈಗಾಗಲೇ ಅಭ್ಯರ್ಥಿಗಳೆಲ್ಲ ಕಾದು ಸಾಕಾಗಿ ಹೋಗಿದೆ. ಕಳೆದ 1 ವರ್ಷದಿಂದ ಒಳ ಮೀಸಲಾತಿ ವಿಚಾರಕ್ಕೆ ತಳ್ಕೊಂಡ್ ಬಂದು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇನ್ನೆಷ್ಟು ದಿನ ಅಂತ. ಕೆಲವರು ಆಲ್ರೆಡಿ ಪಾರ್ಟ್ ಟೈಮ್ ಕೆಲಸ ನೋಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಮನಸ್ಸು ಒಪ್ತಿಲ್ಲ. ಸರ್ ಏನ್ ಮಾಡೋದು, ಕೆಲ್ಸಕ್ಕೆ ಹೋದ್ರೆ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಅನ್ನೋ ಟೆನ್ಷನು. ಕಡೆ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ತುಂಬಾ ಕಷ್ಟ ಆಗ್ತದೆ ದಿನಕ್ಕೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಅವಶ್ಯಕತೆ ಇರೋ ವಿಷಯವನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿರೋ ಯಾವ್ಯಾವುದೋ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂದ್ರೆ ಅವ್ರಿಗೇನು ಹೊಟ್ಟೆ ತುಂಬಿ ಆರಾಮಾಗಿ AC ಕಾರ್ಗಳಲ್ಲಿ ಓಡಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಹಣ ಇದೆ, ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಜನರೇಷನ್ಗೆ. ಅವ್ರಿಗೆ ಯಾವ ಚಿಂತೆ ಇಲ್ಲ. ತಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಸರ್ಕಾರಿ ಹುದ್ದೆಗೆ ಹೋಗ್ತಾರೆ, ಅವರೆಲ್ಲ ಫಾರಿನಲ್ಲಿ ಡಿಗ್ರಿ ತಗೊಂಡು ಆರಾಮಾಗಿ ಇರ್ತಾರೆ, ಬಿಸ್ನೆಸ್ ಮಾಡ್ಕೊಂಡು. ಬಡವ್ರ ಮಕ್ಕಳು ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಗೆ ಸೇರಬೇಕು, ನಮ್ಗೊಂದು ನೌಕರಿ ಸಿಕ್ಕರೆ ಸಾಕು, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಕಷ್ಟಪಡ್ತಾರೆ. ಅಂಥವ್ರ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ. ಅದು ಯಾವತ್ತು ಅರ್ಥ ಆಗುತ್ತೆ ಅಂತಂದ್ರೆ ಅವರು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ಆ ನೋವು ಸ್ವತಃ ಅವ್ರು ಅನುಭವಿಸಿದಾಗ ಮಾತ್ರ ಅದು ಏನು ಅಂತ ಗೊತ್ತಾಗುತ್ತೆ. ನಾವು 1000 ಬಾರಿ ಕುತ್ಕೊಂಡು ದಿನ ಅವ್ರ ಮುಂದೆ ಹೇಳಿದ್ರು ಹೊಟ್ಟೆ ತುಂಬಿದವನ ಮುಂದೆ ಹಸ್ತವನ್ನ ಬಾಯಿ ಪಡ್ಕೊಂಡ್ರು ಅವ್ನಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ನಿಗೆ ಹೊಟ್ಟೆ ತುಂಬಿರುತ್ತೆ, ಚೆನ್ನಾಗಿರ್ತಾನೆ, ಹಸ್ತವನ್ನ ನೋವು ಅವನಿಗೆ ಗೊತ್ತಿರುತ್ತೆ. ಹಂಗಾಗಿ ಸರ್ಕಾರ ಈ ವಿಷಯದಲ್ಲಿ ಮತ್ತಷ್ಟು ತಡ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರೋಸ್ಟರ್ ವಿಷಯದಲ್ಲಿ ಏನೋ ಸ್ವಲ್ಪ ಗೊಂದಲ ಇದೆಯಂತೆ. ಅಂಡ್ ಸಚಿವರು, ನಮ್ಮ ರಾಜ್ಯದ ಘನವಿತ್ತ ಸಚಿವರಿಗೆ ನಾವು ತಮ್ಮ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳೋಕೆ ಬರ್ತಿಲ್ಲ. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಸಂಖ್ಯೆಗಳು ಹೇಳ್ತಾರೆ. ಶಿಕ್ಷಣ ಮಂತ್ರಿಗಳದ್ದು ಬಿಡಿ, ಅವ್ರು ನೆಕ್ಸ್ಟ್ ಲೆವೆಲ್ ಅವರು. ಅವ್ರಿಗೆ ಎಷ್ಟು ಒಂದೊಂದು ಸಲ ಒಂದೊಂದು ಸ್ಟೇಟ್ಮೆಂಟ್ ಅವ್ರದ್ದು. ಬರೀ ಶೀಘ್ರದಲ್ಲಿ ಅನ್ನೋ ವರ್ಡ್ನ ದಯವಿಟ್ಟು ಇವರು ಇನ್ನೊಂದು ಸ್ವಲ್ಪ ದಿನಕ್ಕೆ ಅದನ್ನ ಬ್ಯಾನ್ ಮಾಡಿಸ್ತಾರೆ. ಆ ರೇಂಜ್ಗೆ ಶೀಘ್ರದಲ್ಲಿ ಮಾಡ್ತೀವಿ, ಇನ್ನೊಂದು ವಾರದಲ್ಲಿ ಮಾಡ್ತೀವಿ. ಎಷ್ಟು ಅಂತ ಕಾಯಿಸುವುದು ಅಭ್ಯರ್ಥಿಗಳನ್ನ. ಈಗಾಗಲೇ ನಾನು ಹೇಳಿದ್ದೀನಿ 25ನೇ ತಾರೀಕು ಒಂದು ವಯೋಮಿತಿ ಸಡಿಲಿಕವಾಗಿ ಹೋರಾಟ, ಅದಿನ್ನು ಕನ್ಫರ್ಮ್ ಆಗುತ್ತೆ ನಾನು ಹೇಳ್ತೀನಿ. ಬಟ್ ಇವರು ಅಕ್ಟೋಬರ್ ತಿಂಗಳ ಒಳಗಾಗಿ ಮಾಡಿಲ್ಲ ಅಂತಂದ್ರೆ ನೋಟಿಫಿಕೇಶನ್ನ ಖಂಡಿತವಾಗಿ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಹೋರಾಟವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.